ನಾನು ಶುರು ಮಾಡಿದ್ದು ರಂಗಭೂಮಿಯಲ್ಲಿ. ರಂಗಭೂಮಿಯಲ್ಲಿ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಇದ್ದಾಗ ಅದಕ್ಕಿಂತ ಮುಂಚೆ ನಾನು ನಟರಂಗ ಅನ್ನೋ ಟ್ರೂಪ್ ಜೊತೆ ಶುರುವಾಗಿದ್ದು. ನಾನು ಮೊದಲನೇ ಬಾರಿ ಆ್ಯಕ್ಟ್ ಮಾಡಿದಂಥ ನಾಟಕ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ. ಅವಾಗ ನಂಗೆ ಕಾರ್ನಾಡ್ ಅವರ ಪರಿಚಯ ಇರಲಿಲ್ಲ. ಸಿ ಆರ್ ಸಿಂಹ ಅವರು ಅದನ್ನ ನಿರ್ದೇಶನ ಮಾಡಿದರು. ಅದರಲ್ಲಿ ಒಂದೇ ಒಂದು ಸಾಲಿತ್ತು ನನ್ನ ಮೊದಲನೇ ನಾಟಕದಲ್ಲಿ ನನಗೆ. ನಟರಂಗದ ಜೊತೆ ಮುಂದೆ ನಾನು ಪ್ರಕಾಶ್ ಪಿಲ್ವಾಡಿ ಅವ್ರ ಜೊತೆ ಕೆಲಸ ಮಾಡಿದೆ. ಆಮೇಲೆ ಮುಂದೆ ಟಿ ಎನ್ ಸೀತಾರಾಮ್ ಅವರ ಜೊತೆ ಒಂದು ಕಿರುಚಿತ್ರಕ್ಕೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಸೊ ಹೀಗೆ ಇವರೆಲ್ಲರೂ ನನ್ನ ಒಂದು ರೀತಿ ರೂಪಿಸಿದ್ರು ಅಂತಲೇ ಹೇಳಬೇಕು. ಎಮ್ ಎಸ್ ಸತ್ಯು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅವ್ರು ನನಗೆ ಲೈಟಿಂಗ್ ಬಗ್ಗೆ ಹೇಳಿಕೊಟ್ರು, ಸ್ಟೇಜ್ ಡಿಸೈನ್ ಬಗ್ಗೆ ಹೇಳಿಕೊಟ್ರು. ಈ ರೀತಿ ಎಷ್ಟೋ ಜನ ನನ್ನ ಕ್ರಿಯೇಟಿವ್ ಪ್ರೊಸೆಸ್ಗೆ ಹೆಲ್ಪ್ ಮಾಡಿದ್ದಾರೆ. ಶ್ರೀನಿವಾಸ ರಾಜು ಅವರು ನಮ್ಮ ಮೇಷ್ಟ್ರು, ಕೆ ವೈ ನಾರಾಯಣ ಸ್ವಾಮಿ ಅವರು, ಅವರಿಬ್ಬರು ನನಗೆ ಕ್ರೈಸ್ಟ್ ಕಾಲೇಜಲ್ಲಿ ಮೇಷ್ಟ್ರಾಗಿದ್ದರು. ನನಗೆ ಬಿಟ್ಟಿದ್ರೆ ನಾನು ನಾಟಕನೇ ಮಾಡ್ಕೊಂಡಿರ್ತಿದ್ದೇನೋ, ಆದರೆ ರಂಗಭೂಮಿ ಮಾಡಿಕೊಂಡು ಜೀವನ ನಡೆಸೋದಕ್ಕಾಗಲ್ಲ. ಆದ್ದರಿಂದ ನಾನು ಎಮ್ ಎ ಮಾಡಿದಾಗ ಫಿಲ್ಮ್ ಸ್ಟಡೀಸ್ ಕೂಡ ಅದಕ್ಕೊಂದು ಸಬ್ಜೆಕ್ಟ್ ಆಗಿತ್ತು. ನಮ್ಮ ಮೇಷ್ಟ್ರು ಆವಾಗ ಪವನ್ ಕುಮಾರ್ ಮಾನ್ವಿ ಅಂತ, ಈಗ ಮುಂದೆ ಅದು ETVಗೆ ಹೆಡ್ ಆಗಿದ್ದರು ಅವರು. ಅವರಿಂದ ನಾನು ಸಾಕಷ್ಟು ಸಿನಿಮಾ ಬಗ್ಗೆ ಕಲಿತೆ. ಸೊ ಅಲ್ಲಿಂದ ನಾನು ಎಮ್ ಎ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ಕಾರ್ನಾಡ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅದು ನನ್ನ ಜೀವನದ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಅದ್ರ ಮುಂದೆ ನಾನು ಕಲ್ತಿದ್ದು, ನಾನು ಯೋಚನೆ ಮಾಡಿದ್ದು, ನಾನು ಕ್ರಿಯೇಟ್ ಮಾಡಿದ್ದು ಎಲ್ಲದೂ ರೂಪಿಸಿದ ಬಹಳ ದೊಡ್ಡ ಫೋರ್ಸ್ ಅಂದರೆ ಗಿರೀಶ್ ಕಾರ್ನಾಡ್ರು. ಅದರಿಂದ ನಾನು ಸಿನಿಮಾಗೆ ಬಂದೆ, ಡಾಕ್ಯುಮೆಂಟ್ರೀಸ್ ಮಾಡೋಕ್ಕೆ ಶುರು ಮಾಡಿದೆ, ಟೆಲಿವಿಷನಲ್ಲಿ ತೊಡ್ಕೊಂಡೆ.